ಆಕಿನ ಹೆಂಗಾದ್ರೂ ಮಾಡಿ ಹೊಲಿಸ್ಕೋಬೇಕಂತ ಎಷ್ಟೆಲ್ಲ ಅನ್ಕೊಳಕತ್ತನ. ಆದ್ರೆ ಆಗವಾಗ ಇಲ್ಲ, ನಾನು ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಿ ನಾನು ಆಕಿನ ಹೊಲಿಸ್ಕೋಬೇಕು. ಅಲ್ಲ, ಇಲ್ಲಿ ಬಂದವ ಮನೆಗೆ ಬರೋಕೆ ನಿನಗೆ ಗೊತ್ತಾಗ್ತದ ಇಲ್ಲ? ಹಾಂ, ಇನ್ನೂ ಇಲ್ಲೇ ಇರೋದು ಎಷ್ಟು ದಿನ ಅಂತ ಇನ್ನೂ ಇಲ್ಲೇ ಇರ್ತಿದ್ದಿ? ಅಯ್ಯೋ ಅಪ್ಪ, ನೀನು ಯಾಕೆ ಇಲ್ಲಿ ಬರೋಕೆ ಹೋಗಿದ್ದಿ? ಅಲ್ಲ, ಸುಮ್ಮನೆ ನೀನು ಯಾಕೆ ಇಲ್ಲಿ ಬಂದು? ನಿನಗೆ ಹೇಳಿರೋ ಅರ್ಥ ಆಗಂಗಿಲ್ಲ. ಏನು ಮಾಡೋದ ಏನೋ. ಅಕ್ಕ ಗೊತ್ತಲ್ಲ ನಿನಗೆ ಏನಾದ್ರು ಸುಮಿತ್ರಾಗ? ಹಾಂ, ಅಲ್ಲ ಅವ್ರ ಮನೆಗೆ ಹೋಗ್ಕನಂತ ಹೇಳಿದ್ದಿ. ಹ್ಞೂ, ಆಯ್ತು ಬಿಡು ಅಂತ ನಾನು ಸುಮ್ಮನೆ ಆದ್ರೆ ಅಲ್ಲಿ ಹೋಗ್ಬೇಕಂತ ಹೊಂಟಿದ್ದೆ. ಮತ್ತು ದಾರ್ಯಾಗ ಇವ್ ಸಿಕ್ಕಿದ್ದೆ ನನಗೆ. ಅವನೇನಂದ, ಇಲ್ಲ ಅವ್ರ ಮನೆಯಾಗಿಲ್ಲ, ಇಲ್ಲೇ ಇದ್ರಾಗ ನಿಮ್ಮ ರಿಲೇಷನ್ ಮನೆ ಐತ್ಲ ಅಲ್ಲಿದಾನಂತ ಅಂದರು. ಅದಕ್ಕೆ ಇಲ್ಲಿ ಯಾಕದ ನೀವು ಅಂತ ನೋಡಕ್ಕೆ ಬನ್ನಿ. ನಿನಗೆ ಏನಾರ ಬುದ್ಧಿ ಬುಕ್ಕಲ್ಲ ಅನ್ನೋದು ಐತಿ? ಇನ್ನೂ ಇಲ್ಲೇ ಏನು ಮಾಡಕ್ಕದಿ ನೀನು? ಮನೆಗೆ ಬರೋದು ಏನಾರ ಐತೆ ಇಲ್ಲೋ? ಅಯ್ಯೋ ಅಪ್ಪ, ಬಾ ಕುಂದ್ರ ಬಾ, ಅಲ್ಲಿ ಹೇಳ್ತೇನೆ ನಿನಗೆ. ನಾನು ಬರ್ಬೇಕಂತ ಅನ್ಕೊಂಡಿನಿ, ಆದ್ರೆ ಸುಮಿಕ್ಕನ್ನ ಬೇಡ ಇಲ್ಲೇ ಇರು ಸ್ವಲ್ಪ ದಿನ ಅಂತ ಅಂದು ಅವ್ರ ಮನ್ಯಾಗ ಇರ್ಬೇಕು ಅನ್ಕೊನಿ. ಆದ್ರೆ ಎಲ್ಲಿ ಬಿಡು, ಸುಮ್ಮನೆ ಅವ್ರ ಮನ್ಯಾಗ ಎಲ್ಲ ಹೆಂಗಸರದು ಇದ್ರಲ್ಲ, ಬೇಡ ಅಂತ ಮತ್ತೆ ಇಲ್ಲಿ ಬನ್ನಿ. ಇಷ್ಟು ದಿನ ಅಲ್ಲೇ ಇದ್ನಿ ಬಿಡು, ಒಂದು 15 ದಿನ, ಇನ್ನೂ 2 ದಿನ ಅಂತ ಇರೋದು ಅಲ್ಲಿ. ಅದಕ್ಕೆ ಬೇಡ ಅಂತ ಮತ್ತೆ ಇವ್ರ ಮನೆಗೆ ಬನ್ನಿ. ಇಲ್ಲಿ ಒಂದು ರೂಮ್ ಇತ್ತಂತ ಅಲ್ಲೇ ಕೊಟ್ಟಿದ್ರು, ಗಾಡಿ ಇಲ್ಲೇ ಹೊರಗೆ ಮಕ್ಕೊಂಡಿರ್ತೇನೆ. ಆಮೇಲೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದು ಕುಂದಿರ್ತೇನೆ. ನಾನು ಅಲ್ಲಿ ರಂಗೇ ಇಲ್ಲ ಜಾಸ್ತಿ. ಅಲ್ಲ, ನೀನು ಯಾಕೆ ಬರೋಕೆ ಹೋಗಿದ್ದಿ? ಹೇಳಿಲ್ಲ ಬರ್ಬೇಕಿಲ್ಲ, ಹಂಗೆ ಬಂದಿಯಲ್ಲ. ಏನು ಮಾಡೋದಪ್ಪ, ಮತ್ತು ನಿಮ್ಮ ಹುಡುಕೊಂತ ಬರಬೇಕಲ್ಲ. ನಾವು ವಯಸ್ಸಾದಾರು ಮನ್ಯಾಗ ಏನು ಮಾಡ್ಬೇಕು ಏನಿಲ್ಲ ಅಂತ ನಾವು ಒದ್ದಾಡ್ತಿರ್ತೇವೆ. ನಿಮ್ಮ ಮೌಗೆ ಪೂರ ಆರಾಮಿಲ್ಲ, ಹಾಸಿಗೆ ಹಿಡಿದು ಬಿಟ್ಟಾಳ. ಇವತ್ತು ನಾಳೆ ಅನ್ನೋಂಗದಾಳು, ಯಾರನ್ನಾರ ಕಳಿಸ್ಬೇಕಂತ ಅನ್ನಿ ದವಾಖಾನೆಯಾಗ ಬಿಟ್ಟು ಬಂದನ. ಅದಕ್ಕೆ ಹೋಗಿ ಅತ್ತ ನೀನು ಬಂದು ಕರ್ಕೊಂಡು ಹೋದ್ರಾತಂತೆ ಬನ್ನಿ. ಹೌದು, ಇನ್ನು ಇಲ್ಲಿ ಏನು ಮಾಡತ್ತೀನಿ? ನಡಿ ಊರಿಗೆ ಹೋಗುನು. ಏನು ಹೇಳತ್ತೀಯಪ್ಪ? ಕರೆ ಹೇಳತ್ತಿ? ಅವಾಗ ಆರಾಮಿಲ್ಲ? ಏನಾಗೈತಿ ಅವಾಗ? ಅಲ್ಲ, ಸಡನ್ನಾಗಿ ಹೊಂಗಿಲಿ ಬಂದ ನೀನು ಹಿಂಗೆ ಹೇಳಿದ್ರೆ ಹೆಂಗೆ? ಏನಾಗೈತೆ ಅಂತ ಅವಾಗ? ಏನಂತ ಹೇಳಪ್ಪ, ಹೇಳ್ಬೇಕಂದ್ರೆ ಏನು ಮಾಡೋದು? ಜ್ವರ ಅಂದ್ಲು, ಮೈಕೈ ನೋವು ಅಂದ್ಲು, ಕಾಲು ನೋವು ಅಂದ್ಲು, ಎಲ್ಲ ಒಟ್ಟೊಟ್ಟಿಗೆ ಬಂದು ಹಾಸಿಗೆ ಹಿಡಿದ್ಲು. ಹಾಸಿಗೆ ಹಿಡ್ದಾಳ ಅಂತ ನಾನು ಅನ್ಕೊಂಡ್ರೆ ಮತ್ತೆ ನೋಡಿದ್ರೆ ಈಗ ದವಾಖಾನೆಗೆ ಅಡ್ಮಿಟ್ ಆಗೋಂಗಾಗೈತಿ. ಕೈ ಕಾಲದಾಗ ಏನು ಸ್ವಾಧೀನ ಇಲ್ಲ. ಮತ್ತು ವಯಸ್ಸಾಗೈತಪ್ಪ ನಮಗೆ. ನಾ ಕರೀದು ಬಣ್ಣ ಹಚ್ಕೊಂಡು ಕೂದಲು ಕರಗ ಕಾಣಕತ್ತಾವ. ಏನು ವಯಸ್ಸವ್ರ? ನಾವು ಹರಿದವ್ರ ಮುದುಕ್ರು ನಾವು. ಈಗ ನಾವು ನೋಡ್ಕೊಳಕ್ಕೆ ಅಲ್ಲಿರ್ಬೇಕು. ಅದಕ್ಕೆ ಏನು ಮದುವೆ ಆಗಪ್ಪ ನಾವು ಕಣ್ಣು ಮುಚ್ಚೂರಾಗ ನಮಗೂ ಮಾಡಿ ಹಾಕೋರು ಯಾರು ಇರ್ತಾರಂತ ಅಂದ್ರೆ ನೀನು ನೋಡಿದ್ರೆ ಇನ್ನೂ ಮದುವೆ ಇಲ್ಲ, ಅಲ್ಲಿ ಇಲ್ಲಿ ಅಂತ ಬರೇ ತಿರುಗ್ತಿದ್ದಿ. ಈ ತಿರುಗೋದ್ರಿಂದ ನಿನಗೇನು ಬರತ್ತಿ ಹೇಳು? ಏನು ಲಾಭ ನಿನಗೆ? ಹಂಗಲ್ಲಪ್ಪ, ಅದು ಏನಾಯ್ತಂದ್ರೆ ನಾನು ಸುಮ್ಮನೆ ಅಕ್ಕನ ಮಗಳನ್ನ ಮದುವೆ ಮಾಡ್ಕೋಬೇಕಂತ ಅನ್ಕೊನಿ. ಅದಕ್ಕಾಗಿಗೆ ಈಗ ನಾನಾಗೆ ಒಮ್ಗಿಲಿ ಹೇಳ್ಕೊಡ್ದ ಹುಡುಗಿ ಹೆಂಗೆ ಒಪ್ಪತ್ತಾ ಅಂಥೇಳಿ ಪ್ರೀತಿಯನ್ನು ಮಾಡಿ ಆಮೇಲೆ ಮದುವೆ ಆಗ್ಬೇಕಂತ. ನೋಡಪ್ಪ, ಈಗ ಅದೆಲ್ಲ ಬೇಡ. ನಿಮ್ಮ ಅವ್ವು ದವಾಖಾನ್ಯಾಗ ಅದಾಳ, ಆಕೆ ಆರಾಮಾಗಲಿ. ಹಾಂ, ಆಕೆನ ಮೊದಲು ಆರಾಮ ಮಾಡ್ಕೊಳ್ಳೋನು, ಆಮೇಲೆ ಇದೆಲ್ಲ ಮುಂದಿಂದ ನೋಡೋಣಂತ. ಈಗ ನನ್ನ ಜೊತೆ ಊರಿಗೆ ಬಾ. ಒಂದು ನಿಮಿಷ ತಡಿ, ನಾನು ಸುಮ್ಮನೆ ಫೋನ್ ಮಾಡ್ತಾನೆ. ಆಕೆ ಬರ್ತಾಳು. ಆಕೆ ಬಂದ ಮೇಲೆ ಹೋದ್ರೆ ಆಯ್ತಂತ ಆಕೆ ಹೇಳಿ. ಆಯ್ತು, ಫೋನ್ ಮಾಡು, ಹೋಗುನಂತ. ತಡಿ, ಫೋನ್ ಒಳಗೈತಿ, ಅಲ್ಲೇ ಹಚ್ಚಿ ಮಾತಾಡಿ ಬರ್ತಾನೆ. ಜಲ್ದಿ ಬಾ, ಮತ್ತೆ ಓಡ್ ಹೋಗಿ ಎಲ್ಲಾರ. ನಾ ಮತ್ತೆ ಎಲ್ಲಿ ಹುಡ್ಕೊಂತ ಬರಲೇನು? ಅಯ್ಯೋ ಅಪ್ಪ, ನಾನು ಯಾಕೆ ಹೋಗ್ಲಿ? ಅವ್ವ ಆ ಸ್ಥಿತಿ ಆಗದಾಳಂದ್ರೆ ನಾನು ಇನ್ನೂ ಇಲ್ಲಿ ಇರ್ತಾನಂತ ಅನ್ಕೊಂಡು ನೀನು? ನಂದೇನು ಮನಸ್ಸಲ್ಲ, ನಾನೇನು ಕಲ್ ಮಾಡಿದಿ? ನನಗೂ ಮನಸ್ಸೈತಪ್ಪ, ಬರ್ತಾನೆ. ಏನು ಬರ್ತೀಯೋ ಏನೋ, ನಿನ್ನ ಹುಡುಕೆ ಸಾಕಾತು. ಅವ್ರ ಮನೆಯಾಗಿರ್ತಾನಂತ ಹೇಳಿ ಬಂದ ಇಲ್ಲದಿ. ಅಲ್ಲ, ಅಲ್ಲಿ ಅವ್ರನ್ನ ಹೋಗಿ ಕೇಳ್ಬೇಕು ಅನ್ಕೊಂಡು ಮತ್ತೆ ಅಲ್ಲಿ ಹಾದ್ಯಾಗ ಸಿಕ್ಕಂತೆ ಚಲೋ ಆಯ್ತು. ಮತ್ತಿಲ್ಲ ಅಲ್ಲಿ ಹೋಗ್ಬೇಕಾಗಿತ್ತು. ಮತ್ತೆ ಸುಮ್ಮ ಹೋಗಿ ಹೇಳಿದ್ರೆ ಪಾಪ ಅದು ಓಡಿ ಬರಾಕ್ ನಿಲ್ತಿತ್ತು. ಇವ ಈಗ ಹೇಳೇ ಬಿಡತಾನ ಬಿಡಿ. ಈಗ ಮತ್ತೆ ಬರತ್ತಾಳ. ಹಲೋ ಸುಮಿತ್ರಕ್ಕ, ನಾನು ಸುಪ್ರೀತ್ ಮಾತಾಡತ್ತಾನ. ಕೇಳ್ಸಾತಿಲ್ಲ? ಹಾಂ, ಹೇಳು ಸುಪ್ರೀತ್, ಏನಾಯ್ತು? ಇದು ಫೋನ್ ಮಾಡಿದಿ? ಅಲ್ಲ, ಮನ್ಯಾಗ ಎಲ್ಲಾರು ಅದಾರ, ಈ ಟೈಮ್ದಾಗ ಯಾಕೆ ಫೋನ್ ಮಾಡಿದಿ? ಅದು ಅಕ್ಕ, ನಾನು ಊರಿಗೆ ಹೊಂಟಿದ್ನಿ. ಅಪ್ಪ ಬಂದಿದ್ದ. ನೀನು ಬಂದು ಭೇಟಿಕೇನ? ಇಲ್ಲೇ ಇದು ನಾವು ಅವಾಗ ಕುಂತಿದ್ವಲ್ಲ, ಇಲ್ಲೇ ಮನೆ ಅಂತಕನ. ಜಲ್ದಿ ಬಾ, ಸ್ವಲ್ಪ ಅರ್ಜೆಂಟ್. ಹೌದು, ಇದಕ್ಕೆ ಏನಾಯ್ತು? ಸರಿ ಬರ್ತಾನೆ ತಗೋ, ಈಗ ಬರ್ತಾನೆ. ಹೆಂಗಾರ ಏನಾರ ಅವ್ರು ಹೇಳಿ ಬರ್ತಾನಂತ, ಅಲ್ಲೇ ಇರಿ. ಸರಿ ಅಕ್ಕ, ಜಲ್ದಿ ಬಾ. ಅಪ್ಪ ಹೇಳೇನಿ ಬರ್ತಾಳಂತ. ಅಕ್ಕ ಬಂದ್ಮೇಲೆ ಅಕ್ಕ ಹೇಳಿಬಿಟ್ಟ ಹೋಗುನು. ಇಲ್ಲ ಅಂತಂದ್ರೆ ತಪ್ಪಾಗ್ತೈತಿ. ಪಾಪಕ್ಕೆ 15 ದಿನ ಇಟ್ಕೊಂಡು ಊಟ ಗೀಟ ಎಲ್ಲ ಹಾಕಿ ಇದನ್ನು ಮಾಡ್ಯಾಳ. ಈಗ ನಾವು ಆಕೆ ಹೇಳ್ದೆ ಹೋದ್ರೆ ನಾವ ಸುಮ್ಮನೆ ನಮ್ಗೆ ಮತ್ತೆ ಆಕೆ ಮನಸ್ಸಿಗೆ ಅಯ್ಯೋ ಹೇಳ್ದೆ ಹೋದ್ರೆ ಇಲ್ಲೇ ಇಷ್ಟು ದಿನ ಇದ್ದು ಒಂದು ಮಾತು ಹೇಳಿಲ್ಲ ಅನ್ನೋಂಗೆ ಆಗ್ತೈತಿ. ಅದಕ್ಕೆ ಏನು ಮಾಡೋದು, ಆಕೆಗೆ ಒಂದು ಮಾತು ಹೇಳಿ ಹೋಗ್ಬಿಡೋನು. ಅಲ್ಲ, ಊಟ ಗೀಟ ಏನಾರ ಮಾಡ್ತಿ? ಚಾಗಿ ಮಾಡ್ಕೊಂಡು ಬರಲಿ? ಬೇಡಪ್ಪ, ನನಗೇನು ಬೇಡ. ನಿಮ್ಮ ಅವ್ವನ ಅಂಥ ಸ್ಥಿತಿಯ ನೋಡಿ ನನಗೇನು ಕುಳು ಹೋಗತ್ತು, ಏನು ಹೋಗವಲ್ತು. ಯಾರನ್ನಾರ ಕಳಿಸ್ಬೇಕನ್ನಿ? ಯಾರದಾರ ಹೇಳು? ಎಲ್ಲರೂ ಅವರು ಡ್ಯೂಟಿ ಮೇಲೆ ಹೋಗ್ಬಿಟ್ಟಾರ. ಯಾರನ್ನ ಕಳಿಸ್ಬೇಕಂತ ಗೊತ್ತಾದ ಸಿಸ್ಟರ್ತಿ ಹೇಳಿ ಬನ್ನಿ. ಮತ್ತೆ ಏನು ಮಾಡೋದಿನಿ ಹೇಳು? ಚಿಕ್ಕಪ್ಪ, ಯಾವಾಗ ಬಂದ್ರಿ? ಈಗ ಬಂದ್ರೇನ? ಹೌದು ಸುಮಿತ್ರ, ಆರಾಮದಿ? ಎಷ್ಟು ದಿನ ಆಗಿತ್ತು ನೀನು ನೋಡಿ? ಆರಾಮದಿ ಹೇಳಿ. ಮತ್ತೆ ಹೆಂಗದಾರ ಮಕ್ಕಳು ಸೊಸಿ? ಎಲ್ಲರೂ ಆರಾಮದಾರ?
ಎಲ್ಲರೂ ಆರಾಮದಾರ. ಅಲ್ಲ ಚಿಕ್ಕಪ್ಪ, ಮನೆಗೆ ಬರೆದ್ಬಿಟ್ಟು ಇಲ್ಲೇ ಬಂದಿಯಲ್ಲ, ಮನೆಗಾರ ಬರ್ಬೇಕಾ ಇಲ್ಲ? ಮನೆಗೆ ಬರ್ಬೇಕಂತ ಬರಾತಿದ್ನಿ, ದಾರ್ಯಾಗ ಒಂದು ಹುಡುಗ ಸಿಕ್ತಲ್ಲ, ಅವನು ಹೇಳಿದ ಇಲ್ಲಿಲ್ರಿ ಇವಾಗ ಅಲ್ಲೇದಾರು ಅಂತ ಹೇಳಿದ. ಅದಕ್ಕೆ ಮೊದಲು ಅವಂಗ ವಿಷಯ ಮುಟ್ಟಿಸ್ಬೇಕಾಗಿತ್ತಲ್ಲ, ಅದಕ್ಕಾಗಿ ಫಸ್ಟ್ ಇಲ್ಲೇ ಬನ್ನಿ. ಏನು ಅನ್ಕೋಬೇಡವ, ಅದು ನಿಮ್ಮ ಚಿಕ್ಕವಾಗ ಆರಾಮಿಲ್ಲ, ದವಾಖಾನಿಗೆ ಹಾಕ್ಯಾನ, ಭಾಳ ಅಂದ್ರೆ ಭಾಳ ಆರಾಮಿಲ್ಲ. ಮತ್ತು ಇನ್ನೇನು ಮಾಡೋದು, ಅದಕ್ಕೆ ಇವಂಗೆ ಬಾ ಅಂತೇಳಿ ಕರಿಯಾಕೆ ಬನ್ನಿ. ಇವಂಗೆ ಫೋನ್ ಹಚ್ಬೇಕಂದ್ರೆ ನನ್ನ ಕಡೆ ಫೋನ್ ಇಲ್ಲ, ಇವ್ನ ನಂಬರ್ ಇಲ್ಲ. ನಾನು ಹೆಂಗಂತ ಹಚ್ಚಲಿ ಹೇಳು, ನಂಬರ್ ಇದ್ರೆ ಹಚ್ಚಾಕ. ಅದಕ್ಕಾಗಿ ಮತ್ತು ಎಲ್ಲಿ ಬಿಡತ್ತಂತ ಹೇಳಿ ಇಲ್ಲೇ ಬನ್ನಿ. ದವಾಖಾನೆ ಬಿಟ್ಟು ಇಲ್ಲಿ ಬಂದ ನೋಡಿ ಇವ್ನು ಕರ್ಕೊಂಡು ಹೋಗಾಕ. ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಿಂಗೈತಿ, ಯಾರಿಗೆ ಹೇಳೋದು? ಅಲ್ಲ ಏನಾಯ್ತು? ಆರಾಮ ಇದ್ಲಲ್ಲ ಚಿಕ್ಕವ, ಈಗೇನಾಯ್ತು? ನನ್ನ ಮೊನ್ನೆ ನೋಡಿದಾಗ ಆರಾಮಿದ್ಲು, ಮಾತಾಡಿದಾಳು, ಈಗ ಆರಾಮಿಲ್ಲ ಅಂದ್ರೆ ಹೆಂಗೆ? ಅಯ್ಯೋ ದೇವರ, ಅಂದ್ರೆ ಈಗ ಸುಪ್ರೀತನ ಕರ್ಕೊಂಡು ಹೊಂಟ್ರಿ? ಸರಿ ಸರಿ, ಕರ್ಕೊಂಡು ಹೋಗ್ರಿ. ನಾನು ನಾಳೆ ನಮ್ಮ ಮನೆ ಹತ್ರ ಕರ್ಕೊಂಡು ಬರ್ತಾನೆ. ಅಯ್ಯೋ ಬೇಡ, ನಾನು ನಿನಗೆ ಫೋನ್ ಹಚ್ಚಿ ಹೇಳ್ತಾನೋ ಅವಾಗ ಬರುವಂತ್ಯ. ಸುಮ್ಮನೆ ಈಗ ಯಾಕೆ ದವಾಖಾನ್ಯಾಗ, ನಾವಲ್ಲಿ ಬೇರೆ ಸರ್ಕಾರ ದವಾಖಾನಿಗೆ ಕರ್ಕೊಂಡು ಹೋಗ್ಯವು, ಅಲ್ಲಿ ಮಂದಿ ಭಾಳ ಮಂದಿ ಬಂದರು ಬೈತಾರ, ಒಳಗೆ ಬಿಡಂಗಿಲ್ಲ. ಸುಮ್ಮನೆ ಯಾಕೆ ಬೇಡ, ನಾನು ಮನೆಗೆ ಬಂದ್ಮೇಲೆ ಹೇಳ್ತಾನೆ ಅವಾಗ ಬಾ. ಅಲ್ಲ ಕಾಕ, ಅದು ಹೆಂಗೆ ಹಾಕತಿ? ಇಲ್ಲ, ನಾನು ಬರ್ತೇನೆ ತಗೋ. ಎಷ್ಟು ದಿನ ಅಂತ ಬಿಡಕ್ಕೆ ಆಗ್ತತಿ? ನಾಳೆ ನಮ್ಮ ಮನೆ ಹತ್ರ ಕರ್ಕೊಂಡ ಬರ್ತಾನೆ. ನೀ ಏನು ಯೋಚನೆ ಮಾಡಬೇಡ ಸುಪ್ರೀತ, ಎಷ್ಟು ಬೇಜಾರು ಮಾಡ್ಕೊಂಡ್ಯಪ್ಪ. ಹೋಗಿ ಬಾ, ಏನಾಗಲಿ ಮಗು ಆರಾಮ ಇರ್ತಾಳೆ. ಹಾಂ, ಹೋಗಿ ಬರ್ರಿ. ಅಕ್ಕ, ಆದ್ರೆ ನೀ ನನಗೆ ಮಾತು ಕೊಟ್ಟಿದ್ದನ್ನ ಮರಿಬೇಡ, ನೀ ಮರೆಯಂಗಿಲ್ಲ ಅಂತ ಅನ್ಕೊಂಡೇನು. ಯಾವ ಸುಮಿತ್ರಾ, ಇವಂಗ ಎಲ್ಲಾರ ಒಂದು ಹುಡುಗಿದ್ರೆ ನೋಡಿವ, ನನಗಂತೂ ಸಾಕಾಗಿ ಹೋಗೈತಿ. ಇವ್ ಮದುವೆ ಮಾಡಿಸ್ಬೇಕಂತ ಹಾಕಿದ್ದು, ನಾನು ಸಾಯಿರಾಗ ನನ್ನ ಕಣ್ಣು ಮುಚ್ಚರಾಗ ಅವ್ನ ಮದುವೆ ನೋಡ್ಬೇಕಂತ ನಾಕತ್ತಾಳ. ಹುಡುಗಿನ ಎಲ್ಲಿ ಹುಡುಕ್ಬೇಕಂತ ಗೊತ್ತಾಗವಲ್ತು. ಈಗ ಅರ್ಜೆಂಟ್ದಾಗ ಮದುವೆ ಅಂದ್ರೆ ಯಾರಾದರೂ ಮಾಡ್ಕೊತಾರೆ ಹೇಳು? ಅದಕ್ಕೆ ಹೆಂಗಾದ್ರೂ ಮಾಡಿ ಒಂದು ಹುಡುಗಿನ ಹುಡುಕವ, ನಿನ್ನ ಕೈ ಮುಗಿತಾನು. ನೋಡ್ ಕಾಕ, ನೀ ಏನು ಯೋಚನೆ ಮಾಡಬೇಡ. ನೀನಗ ಚಿಕ್ಕಪ್ಪ ಅಂತಂದ್ರೆ ನೀ ನನ್ನ ತಂದೆ ಸಮಾನ. ನನ್ನ ತಂದೆ ತಿರ್ಕೊಂಡಾಗ ನನಗೆ ತಂದೆ ಸ್ಥಾನ ಕೊಟ್ಟ ನನ್ನ ನಿಂದ್ರಿಸಿ ಮದುವೆ ಮಾಡಿದ್ದೀನಿ ನೀನು. ಈಗ ನಿನ್ನ ಮಗನ ಮದುವೆ ನಾನು ಮಾಡಂಗಿಲ್ಲ ಅಂತಾನೇನ? ಹಂಗೆ ಏನಾರ ಬಂದ್ರೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ನೀನು ಏನು ಯೋಚನೆ ಮಾಡಬೇಡ. ನನ್ನ ಗಂಡನ ಒಪ್ಪಿಸಿ, ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ, ನಿನ್ನ ಸುಪ್ರೀತ ಕೊಟ್ಟ ಮದುವೆ ಮಾಡೋ ಜವಾಬ್ದಾರಿ ನಂದು. ಅಂದ್ರೆ ಬೇರೆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಕ್ಕೆ ನಾನು ತಯಾರದನೆ. ನೀನು ಏನು ಯೋಚನೆ ಮಾಡಬೇಡ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನೀನು ಆರಾಮಾಗಿರೋದನ್ನ ಅಷ್ಟೇ ನೋಡ್ಕೋ. ಎಲ್ಲವ್ವ, ಸ್ವಂತ ಮಗಳು ಹೇಳಿದಂಗೆ ನನಗೆ ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದೆಯಲ್ಲ, ನನಗಷ್ಟೇ ಸಾಕವಾ, ಅಷ್ಟೇ ಸಾಕು ಸುಮಿತ್ರಾ, ಅಷ್ಟೇ ಸಾಕು. ನನಗೆ ನಿನ್ನ ಮಾತು ಕೇಳಿ ಕಣ್ಣಾಗಿ ನೀರು ತಾನಾಗಿ ಹರಿಸೊಂಟು ಸುಮಿತ್ರಾ, ಹರಿಸೊಂಟು. ನನ್ನ ಮಗಳನ್ನ ಕೊಡ್ತಿದ್ಲೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀನು ಹಿಂದೆ ಮುಂದೆ ಯೋಚನೆ ಮಾಡ್ದನ ನನ್ನ ಮಗಳನ್ನ ಕೊಡ್ತಾನಂತ ಅಂದ್ಯಲ್ಲ, ಆ ಮಾತು ಕೇಳಿ ನನಗೆ ಹಾಲು ಕೊಡೋ ಸಂತೋಷ ಆಯ್ತು. ಸರಿ, ನೀನು ಕೊಡ್ತಾನೆ ಅಂದಿದ್ಯ ಅಂದಲ್ಲ, ಕೊಡತೀಯ. ಅದಕ್ಕೆ ನೀನು ಬರುವಾಗ ನಿನ್ನ ಮಗಳನ್ನೂ ಕರ್ಕೊಂಡು ಬಾ. ಅಂಥ ಪರಿಸ್ಥಿತಿ ಏನಾರ ಇದ್ರೆ ಅಲ್ಲೇ ಆಕಿ ಮುಂದೆ ತಾಳಿ ಕಟ್ಸನು. ತಾಳಿ ಕಟ್ಟಿದ್ದನಾರ ನೋಡಿ ಆರಾಮಾದ್ರೆ ಸಾಕು ಅನ್ನೋ ಹಂಗಾಗೈತಿ. ಸರಿ ಕಾಕ, ನೀನು ಏನು ಯೋಚನೆ ಮಾಡಬೇಡ, ನೀನು ಆರಾಮಾಗಿ ಹೋಗು. ಸುಪ್ರೀತ್, ನಿಮ್ಮ ಅವ್ವನ ಚಂದಾಗ ನೋಡ್ಕೊ. ಹಾಂ, 2 ದಿನದಾಗ ನಾನು ಬರ್ತಾನೆ ಇವ್ರನ್ನ ಕರ್ಕೊಂಡು. ನಾಳೆ ಬರ್ಬೇಕಂದ್ರೆ ಮತ್ತು ಕಾಕ ಬೇಡ ಅನ್ನತಾನ, ಅದಕ್ಕೆ 2 ದಿನ ಬಿಟ್ಟು ಬರ್ತಾನೆ. ನೀನು ಹೋಗಿರು, ಏನು ಯೋಚನೆ ಮಾಡಬೇಡ, ಅವಾಗ ಏನೂ ಆಗಂಗಿಲ್ಲ. ಹಾಂ, ಹ್ಞೂ ಅಕ್ಕ. ಅಪ್ಪ ಧೈರ್ಯ ಕಳ್ಕೊಂಡ್ಬಿಟ್ಟಾನ, ನಾನು ಧೈರ್ಯ ಕಳ್ಕೊಂಡ್ರೆ ಸಮಾಧಾನ ಮಾಡೋರಾದ್ರು ಯಾರು? ಅದಕ್ಕೆ ನಾನೇ ಸಮಾಧಾನ ಮಾಡ್ಬೇಕೀಗ. ಸರಿ ಅಕ್ಕ, ನಾವಿನ್ನೂ ಹೋಗಿ ಬರ್ತೀವಿ. ಸರಿ, ಹುಷಾರಾಗಿ ಹೋಗಿ ಬರ್ರಿ. ಊಟ ಗೀಟ ಮಾಡಿರಿ ಇಲ್ಲ? ಅಲ್ಲ ಕಾಕ, ಮನೆಗಾರ ಬಂದ ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕು ಇಲ್ಲ? ಹಂಗೆ ಹೊಂಟ್ರಲ್ಲ ಉಪವಾಸ, ಇಲ್ಲಿವರೆಗೂ ಬಂದ ಊಟ ಮಾಡ್ದೆ ಹಂಗೆ ಹೋದ್ರೆ ಹೆಂಗೆ? ಮನೆಗೆ ಬಾ ಕಾಕ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬಾ. ಬ್ಯಾಡವಾ, ಬ್ಯಾಡ, ಹೊತ್ತಾಕತಿ. ಅಲ್ಲಿ ಆಕಿನೊಬ್ಬಾಕಿನ ಬಿಟ್ಟು ಬಂದಾನ. ಆಕಿ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳ. ಮಗನ ಕರ್ಕೊಂಬರ್ತಾನಂದಾನು ಅಂತ ಹೇಳಿ. ಮತ್ತು ನಾ ಜಲ್ದಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನಾರ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಅದಕ್ಕೆ ನಾನು ಮೊದಲು ಕರ್ಕೊಂಡು ಹೋಗ್ತಾನೆ ಇವನು, ಆಮೇಲೆ ಮುಂದಿಂದ ಯೋಚನೆ ಮಾಡಿದ್ರಾತ. ನಾವು ಏನು ಅನ್ನೋದು ನಿನಗೆ ಸುಪ್ರೀತಿನ ಫೋನ್ ಮಾಡಿ ಹೇಳ್ತಾವೆ. ಹಾಂ, ಸರಿ ಕಾಕ, ಆರಾಮಾಗಿ ಹೋಗಿ ಬರ್ರಿ. ಅಲ್ಲಿ ಏನೋ ನಾನು ಫೋನ್ ಮಾಡಿ ಹೇಳ್ರಿ. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ರಿ, ಮತ್ತೆ ಏನು ಮಾಡೋದು? ಅರ್ಜೆಂಟ್ ಆಯ್ತಂತಾರೆ, ಅದಕ್ಕೆ ಒಟ್ಟು ಏನೋ ನನಗೆ ಫೋನ್ ಮಾಡಿ ಹೇಳ್ರಿ. ಹಾಂ, ಸರಿ ಅಕ್ಕ, ಮಾಡಿ ಹೇಳ್ತಾನೆ. ಹಾಂ, ಇವಾಗ ನಾವು ಹೋಗಿ ಬರ್ತೇವೆ, ಹೊತ್ತಾಕತ್. ನೀನು ಮನೆಗೆ ಹೋಗು. ಮನೆಗೆ ಹೇಳಿ ಬಂದ್ಯೋ ಇಲ್ಲೋ? ಹಂಗೆ ಬಂದ್ಯೋ? ಇಲ್ಲ, ಹೇಳೇ ಬಂದೆ ತಗೋ ನಿಮ್ಮ ಮಾವಾಗ. ಆರಾಮಾಗಿ ಹೋಗಿ ಬರ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.